ಇನಿಬರಿಗೆ ಪತಿ ದೇವಕೀ ನಂದನನಗಾಸುರ ಮಥನ ಮಧುಸೂದನ ಮುರಾಂತಕ ದೈತ್ಯ ಮರ್ದನ ಭಕ್ತ ಸುರಧೇನು ಮುನಿ ಹೃದಯ ಪರ್ಯಂಕ ಕರುಣಾವನಧಿ ರಾವಣ ಕಂಠಕಾನನ ಘನ ಪರಶುವಿ ಕೃಷ್ಣನೈವರ ಜೀವ ಸಖನೆಂದ ರಾಜಸೂಯ ನಿಮಿತ್ತ ಧನವನು ವ್ಯಾಜದಿಂದಾರ್ಜಿಸಲು ಬಂದಿರಿ ತೇಜ ನಿಮಗಿಹುದೆನಿತು ನಿಮಗೆನಿತುಂಟು ಪರಿವಾರ ಮಾಜದೆಯೇ ಹೇಳೆನಲು ಗಜಪುರ ರಾಜಧರ್ಮಜನಾಥನನುಜರು ತ್ರೈಜಗಕ್ಕೆ ಬಲ್ಲಿದರು ಬಲವಿದೆ ಸಪ್ತವಕ್ಷೋಣಿ ಕೃತುವಿದ ಸುರಾರಾತಿಗಿ ಕೃತುಪತಿ ಯುಧಿಷ್ಠಿರ ದೂತನಾನಿದರತಿಶಯವ ನೀ ಬಲ್ಲೆಯನೆ ನೋಡಿದನು ತನ್ನವರ ಇತರ ವಿಧದಿಂದಧಿಕ ಪುಣ್ಯ ಪ್ರತತಿಯುಂಟೆ ರಾಮಚಂದ್ರನ ವಿತತ ಕೀರ್ತಿ ತ್ರೇತೆಯಿ ದ್ವಾಪರದಳಾಯ್ತೆಂದ ತಾವು ಮರ್ತ್ಯರು ಪೂರ್ವಯುಗದವರಾವು ತಮ್ಮಂತರವ ನೋಡದೆ ದೇವರೆದೆದಲ್ಲಣದ ಲಂಕೆಯ ತಾವನೀಕ್ಷಿಸದೆ ಆವುದು ಚಿತಾನುಚಿತವೆಂಬುದ ಭಾವಿಸದ ಗರ್ವಿತರ ನೋಡಿನ್ನಾವಸದರವೋ ನಾವೆನುತ ಘರ್ಜಿಸಿತು ಖಳನಿಕರ ನೊಸಲಿನಲ್ಲಿ ಕಣ್ಣುಳ್ಳ ದೇವನು ಒಸೆದು ಲಂಕಾದ್ವೀಪ ಸೀಮೆಗೆ ಮಿಸುಕಲಮ್ಮನು ಬಂದು ಕಂಡವರಿಲ್ಲ ಪಟ್ಟಣವ ಬಿಸಜ ಸಂಭವನಾದಿದೇವ ಪ್ರಸರಮಿಗೆ ನಡುಗುತ್ತಲಿಪ್ಪುದು ನುಸಿಗಳ ಮಾನವರ ಪಾಡೇನೆನುತ ಗರ್ಜಿಸಿತು. ಪಾಂಡವರೈವರಿಗೆ ಒಡೆಯನು ದೇವಕೀನಂದನನಾದ ಶ್ರೀಕೃಷ್ಣ. ಅವನು ಅಘಾಸುರನನ್ನು ಸಂಹರಿಸಿದವನು, ಮುರನನ್ನು ಕೊಂದವನು, ರಾಕ್ಷಸರನ್ನು ಮರ್ದಿಸಿದವನು, ಭಕ್ತರು ಕೇಳಿದ್ದನ್ನು ಕೊಡುವ ಕಲ್ಪವೃಕ್ಷ, ಮುನಿಗಳ ಹೃದಯವೇ ಅವನಿಗೆ ಹಾಸಿಗೆ. ಅವನು ಕರುಣಾಸಮುದ್ರ, ರಾವಣನ ದಶಕಂಠಗಳ ಕಾಡನ್ನು ಕತ್ತರಿಸಿದ ಗಂಡುಗೊಡಲಿ. ಇಂತಹವನು ಪಾಂಡವರಿಗೆ ಜೀವಸಖ. ವಿಭೀಷಣನು, ರಾಜಸೂಯ ಯಾಗದಿಂದ ಧನವನ್ನು ಅರ್ಜಿಸಲು ಬಂದಿದ್ದೀರಿ, ನಿಮ್ಮ ಪರಾಕ್ರಮವೇನು, ಸೈನ್ಯವೆಷ್ಟು ಹೇಳು ಎನ್ನಲು ಘಟೋತ್ಕಚನು, ಧರ್ಮಜನು ತಮ್ಮಂದಿರೂ 3 ಲೋಕಕ್ಕೆ ಪ್ರಬಲರು, ಅವರ ಸೈನ್ಯ 7 ಅಕ್ಷೋಹಿಣಿ ಎಂದನು. ಘಟೋತ್ಕಚನು, ಈ ಯಜ್ಞವು ವಿಷ್ಣುವಿನ ಪ್ರೀತ್ಯರ್ಥವಾಗಿ ಯಜ್ಞಕರ್ತ್ರ ಯುಧಿಷ್ಠಿರ ನಾನವನ ದೂತ, ಉಳಿದದ್ದನ್ನು ನೀನೇ ಬಲ್ಲೆ ಎಂದನು. ವಿಭೀಷಣನು ಪರಿವಾರದವರನ್ನು ನೋಡಿ, ಈ ಯಜ್ಞಕ್ಕೆ ಸಹಾಯ ಮಾಡುವುದರಿಂದ ಬರುವ ಪುಣ್ಯವು ಇನ್ನೇನು ಮಾಡಿದರೂ ದೊರಕಲಾರದು. ಶ್ರೀರಾಮನ ಕೀರ್ತಿಯೇ ದ್ವಾಪರದಲ್ಲಿ ಶ್ರೀಕೃಷ್ಣನ ಕೀರ್ತಿ. ತಾವು ಮನುಷ್ಯರು, ತಾವು ತ್ರೇತಾಯುಗದವರು. ನಮ್ಮ ವ್ಯತ್ಯಾಸವನ್ನು ಗಮನಿಸದೆ, ದೇವತೆಗಳ ಎದೆನಡುಗಿಸುವ ಲಂಕೆಯ ಸ್ಥಾನವನ್ನು ನೋಡದೆ, ಉಚಿತವಾದುದು ಅನುಚಿತ ಯಾವುದು ಎಂಬುದನ್ನು ಅರಿಯದೇ ಇರುವ ಗರ್ವಿತರು ಇವರು. ನಾವು ಇವರಿಗೆ ಸದರ ಎಂದು ವಿಭೀಷಣನ ಪರಿವಾರದ ರಾಕ್ಷಸರು ಘರ್ಜಿಸಿದರು. ಹಣೆಗಣ್ಣನಾದ ಶಿವನು ಇಲ್ಲಿಗೆ ಸುಳಿಯುವುದಿಲ್ಲ, ಬ್ರಹ್ಮನೇ ಮೊದಲಾದ ದೇವತೆಗಳು ನಡುಗುತ್ತಾರೆ. ಲಂಕೆಗೆ ಬಂದು ನೋಡಿದವರೇ ಇಲ್ಲ ಎಂದ ಮೇಲೆ ನುಸಿಗಳಂತಿರುವ ಮನುಷ್ಯರ ಪಾಡೇನು ಎಂದು ರಾಕ್ಷಸರು ಘರ್ಜಿಸಿದರು.